ಮೈಸೂರು ಬಂದು 4 ದಿನ ಆಯ್ತಲ್ಲ, ಏನೇನೆಲ್ಲ ನೋಡಿದ್ವಿ ಮೈಸೂರಲ್ಲಿ? ನಾವು ನಿನ್ನೆ ಎಕ್ಸಿಬಿಷನ್ಗೆ ಹೋಗಿದ್ವಿ. ಸೊ ಲೈಟ್ಸಿಂಗ್ ನೋಡಿದ್ವಿ ಫಸ್ಟು. ಸೊ ಆಮೇಲೆ ಇದ್ರದ್ದು ಬಂದ್ಬಿಟ್ಟು ಯಾವುದು ನೆನೆ ಇವ್ರದ್ದು ಯಾರಪ್ಪ ಅರ್ಜುನ್ ಜನ್ಯ ಅವ್ರದ್ದು ಶೋ ಇತ್ತು. ಸೊ ಅದನ್ನೆಲ್ಲ ಕವರ್ ಮಾಡ್ಕೊಂಡ್ವಿ. ಇವತ್ತು ಇದಕ್ಕೆ ಪ್ರದರ್ಶನಕ್ಕೆ ಬಂದಿದ್ದೀವಿ. ಇದಕ್ಕೆ ಮುಂಚೆ ಇದು ಫಿಶ್ ಇರ್ಬೇಕಲ್ಲ ಅದಕ್ಕೆ ಹೋಗಿದ್ವಿ. ನೆಕ್ಸ್ಟು ಇವಾಗ ಪ್ಲ್ಯಾನ್ ಇರೋದು ಇದು ಚಾಮುಂಡಿ ಬೆಟ್ಟ, ದೆನ್ ಮತ್ತೆ ಯುವ ದಸರಾ ಹೋಗ್ತೀವಿ. ಆಮೇಲೆ ಡ್ರಾಮಾಸ್ ಇದೆ 2, ಅದಿನ್ನು ಎಲ್ಲಿದೆ ಅಂತ ಗೊತ್ತಾಗಿಲ್ಲ. ಸೊ ಅದನ್ನು ಕವರ್ ಮಾಡಿಕೊಂಡು ನಾಳೆಯಿಂದ ಕಂಟಿನ್ಯೂಸ್ಗೆ 5 ಡೇಸ್ ಇಲ್ಲೇ ಇರ್ತೀವಿ. ಸೊ ಪ್ರೊಸೆಷನ್ನು ನಮ್ಮದು ಮೇನ್ ಇದು. ಸೊ ಅಲ್ಲಿಗೆ ಲಾಸ್ಟ್ ಡೇಗೆ ಬರ್ತಾರಲ್ಲ ಅದು ಮುಗಿಸ್ಕೊಂಡು ಹೋಗ್ತೀವಿ. ಈಗ ನೋಡಿ, ಇದು ಫ್ರೆಶ್ನೆಸ್ ಮೇಂಟೈನ್ ಮಾಡೋಕ್ಕೆ ಮೇ ಬಿ ಅವರು ಒಂದು 1 ಮಂತಿಂದನೂ ಇರಬಹುದು, ಅಂದರೆ ಮಾಡ್ತಾ ಇರ್ಬೋದು. ನಾವೇನು ಇಷ್ಟ ಆಗುತ್ತೆ ಅಂತಂದರೆ ಇಷ್ಟು ಎಲ್ಲರೂ ಸೇರಿ ಫ್ಲವರ್ಸ್ನ ಒಟ್ಟಿಗೆ ಸಿಗೋದಿಲ್ಲ, ನೋಡೋಕ್ಕಾಗೋದಿಲ್ಲ. ಸೊ ಈ ಒಂದು ಅದೃಷ್ಟ ನಮಗೆ ಸಿಕ್ಕಿದೆ ಅಂತ ಅಂದ್ಕೊಂಡು ಇದನ್ನ ಮೇಂಟೈನ್ ಮಾಡೋ ರೀತಿ, ಆಮೇಲೆ ಒಂದೊಂದು ಫ್ಲವರ್ಸು ಅವ್ರು ನೇಮ್ ಕೊಟ್ಟಿದ್ದಾರೆ ನೋಡಿ, ಅದೆಲ್ಲ ತುಂಬ ಚೆನ್ನಾಗಿದೆ. ಪ್ರತಿಯೊಂದು ಇಷ್ಟ ಆಯಿತು, ಆ ಮೇಂಟೆನೆನ್ಸ್ ಇಷ್ಟ ಆಯಿತು, ತುಂಬ ಚೆನ್ನಾಗಿ. ನಮಗೆ ಇಲ್ಲ ಬೆಂಗಳೂರು ಮೈಸೂರನ್ನ ಕಂಪೇರ್ ಮಾಡಿದ್ರೆ ನಮ್ದೇನಿದೆ ಬೆಂಗಳೂರಲ್ಲಿ ಈ ಮೆಟ್ರೋದು ಮತ್ತು ಇಲ್ಲಿಗೂ ಮೈಸೂರು ಮೆಟ್ರೋ ಬರಬೇಕು ಅಂತ ತುಂಬ ಇಷ್ಟ ಇದೆ. ಸೊ ನಾವು ಒಂದು 20 ಇಯರ್ಸಿಂದ ಇದು ನಮ್ಗೆ ಆಸೆ ಮೆಟ್ರೋ ಬರಬೇಕು ಅಂತ. ಸೊ ಆ ಥರದ್ದು ನಮ್ಮ ಟ್ರಾಫಿಕ್ ಲೈಟ್ಸ್ ಇಲ್ಲಿ ತಂದರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಇಸ್ ನನ್ನ ಸಜೆಷನ್ ಅಷ್ಟೇ, ಅಂದರೆ ಒಪಿನಿಯನ್ ಅಷ್ಟೇ. ಕಂಪೇರ್ ಟು ಬೆಂಗಳೂರು ನಾನು ಅದನ್ನ ಮಾತಾಡ್ಕೊಂಡೇ ಹೋದ್ವಿ ರೋಡಲ್ಲಿ ಆ್ಯಕ್ಚುಲಿ. ಸೊ ಏನಾಗುತ್ತೆ ಅಂದರೆ ಟ್ರಾಫಿಕ್ ತುಂಬ ತುಂಬ ಪೀಸ್ಫುಲ್ಲಾಗಿ ಕಂಟ್ರೋಲ್ಡಾಗಿ ಮಾಡ್ತಾ ಇದ್ದಾರೆ.